ನಮಸ್ತೆ, ನಿಮ್ಮ ಜನನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಜಾಳದಾಳ್ ಗ್ರಾಮ ಪಂಚಾಯತಿ ಒಬ್ಬರು ದಿಟ್ಟ ದೂರಿನ ಸೃಜನಶೀಲ ನಾಯಕರೊಬ್ಬರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಕಿರುಪರಿಚಯ ಮಾಡ್ಕೊಂಡು ಬನ್ನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಪರಿಚಯ ಮಾಡ್ಕೊಳ್ಳೋಣ. ಸರ್, ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಗೆದ್ದು ನೀವು ಮೆಂಬರ್ ಸ್ಥಾನದಲ್ಲಿ ಇದ್ದೀರಾ ಸರ್? ಈಗ ಜೋಳದಾಳ್ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿ ಒಂದು ಮೆಂಬರ್ ಸ್ಥಾನದಲ್ಲಿ ಇದ್ದೀರಾ ಸರ್. ನಿಮ್ಮ ಒಂದು ನೀವು ಇದಕ್ಕಿಂತ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ವೃತ್ತಿ ಜೀವನ ಏನು ಮಾಡ್ಕೊಂಡಿದ್ರಿ ಸರ್? ನೀವು ವೃತ್ತಿ ಜೀವನ ಇದೆ, ವ್ಯವಸಾಯ ಮಾಡ್ಕೊಂಡಿದ್ರಿ ಸರ್. ವ್ಯವಸಾಯ ಮಾಡಿಕೊಂಡು ನೀವು ಒಂದು ರಾಜಕೀಯಕ್ಕೆ ಬರೋಕ್ಕೆ ಯಾವ ರೀತಿ ಒಂದು ಒಲವು ಮೂಡ್ತು ಸರ್? ರಾಜಕೀಯ ಜೀವನ ಯಾವ ರೀತಿ ಶುರುವಾಯಿತು? ರಾಜಕೀಯ ಜೀವನ ಶುರು ಆಯ್ತು ನಮಗೆ ಕೆಟಗೆರೆ ಅನ್ನೋ ಸಾಯ್ತಲ್ಲ, ಅದು ಕೆಟಗೆರೆ ಬಂತು. ಅದಕ್ಕೋಸ್ಕರ ರಾಜಕೀಯದ ಬಗ್ಗೆ ಒಂದು ಒಲವು ಮೂಡ್ತು ಅಂತ ಹೇಳ್ತೀರಾ ಸರ್. ರಾಜಕೀಯಕ್ಕೆ ಬರೋಕ್ಕೆ ನಿಮಗೆ ಸ್ಫೂರ್ತಿ ಅಥವಾ ಗಾಡ್ ಫಾದರ್ ಅಂತ ಯಾರಾದರೂ ಇದ್ರಾ? ನಮ್ಮ ಬ್ರದರ್ಗಳು. ನಿಮ್ಮ ಬ್ರದರ್ಗಳೇ ನಿಮ್ಗೆ ರಾಜಕೀಯಕ್ಕೆ ಬರಲಿಕ್ಕೆ ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀರಾ ಸರ್? ರಾಜಕೀಯದಲ್ಲಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಿಮ್ಮ ಬ್ರದರ್ ಅಂತ ಹೇಳಿರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಧನ್ಯವಾದಗಳು. ಹೌದು, ಖಂಡಿತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀರಾ. ಓಕೆ ಸರ್, ನಿಮ್ ಗ್ರಾಮ ಪಂಚಾಯತಿಲಿ ಸ್ಪರ್ಧಿಸೋದಕ್ಕೆ ಯಾವುದೇ ರೀತಿ ವಿದ್ಯಾಭ್ಯಾಸದ ಮಿತಿ ಇಷ್ಟೇ ಇರಬೇಕು ಅಂತ ಏನಿಲ್ಲ ಸರ್? ನಿಮ್ಮ ಒಂದು ಅನುಭವದ ಪ್ರಕಾರ ವಿದ್ಯಾಭ್ಯಾಸ ಬೇಕು ಅಂತೀರಾ ಅಥವಾ ಅನುಭವನೇ ಸಾಕು ಅಂತ ಹೇಳ್ತೀರಾ ಸರ್? ವಿದ್ಯಾಭ್ಯಾಸನೂ ಬೇಕು, ಅನುಭವನೂ ಬೇಕು ಅಂತೀರಾ. ಯಾಕಂದ್ರೆ ಒಂದು ಊಟದಲ್ಲಿ ಉಪ್ಪು ಖಾರ ಯಾವ ರೀತಿ ಇರುತ್ತೆ ಅದೇ ರೀತಿ ಒಂದು ವಿದ್ಯಾಭ್ಯಾಸನೂ ಬೇಕು, ಅನುಕೂಲತೆ ಅನುಭವಗಳು ಒಂದು ಬೇಕು ಅಂತ ಹೇಳ್ತೀರಾ. ಓಕೆ ಸರ್, ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಯಾರಾದ್ರೂ ಇದಕ್ಕಿಂತ ಮುಂಚೆ ರಾಜಕೀಯದಲ್ಲಿ ಯಾರಾದ್ರೂ ಇದ್ರಾ? ಯಾರು ಇರ್ಲಿಲ್ಲ, ನೀವೇ ಒಂದು ಫಸ್ಟ್ ಟೈಮ್ ಸರ್. ನೀವು ಒಂದು ಫಸ್ಟ್ ಟೈಮ್ ರಾಜಕೀಯಕ್ಕೆ ಬಂದಿದ್ದೀರಲ್ಲ, ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ರಾಜಕೀಯ ಜೀವನ ಪರವಾಗಿಲ್ಲ, ಆದ್ರೂ ಒಂದ್ ಸ್ವಲ್ಪ ಮಾಡ್ಬೋದು ಅನ್ಸ್ತಾ ಇದೆ. ತೃಪ್ತಿ ಇದೆಯಾ ಸರ್ ನಿಮಗೆ? ತೃಪ್ತಿ ಸಿಗ್ತಾ ಇದೆಯಾ ಜನಗಳ ಸೇವೆಯಲ್ಲಿ? ತೃಪ್ತಿ ಇದೆ. ಓಕೆ ಸರ್, ನೀವೊಂದು ಈಗ ಗೆದ್ದು 3 ವರ್ಷ ಟರ್ಮ್ ಆಗಿದೆ ಅಲ್ವಾ? 3 ವರ್ಷ ಟರ್ಮ್ ಅಲ್ಲಿ ಗ್ರಾಮಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದೀರಾ ಸರ್? ಅಭಿವೃದ್ಧಿ ಕೆಲಸ ಬಾಗ್ ಚರಂಡಿ ಆಗಿರ್ಬೋದು, ರೋಡ್ ಆಗಿರ್ಬೋದು, ಮನೆಗಳು, ವಸತಿ ಯೋಜನೆ, ಮತ್ತೆ ಶೌಚಾಲಯಗಳು, ಇಷ್ಟೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಸಿದ್ರ ಸರ್. ಇನ್ನು 2 ವರ್ಷ ಟರ್ಮ್ ಇದೆ ಅಲ್ವಾ ಸರ್? 2 ವರ್ಷ ಟರ್ಮ್ ಅಲ್ಲಿ ಇನ್ನು ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ? ಮತ್ತೆ ಏನ್ ಆಗದೆ ಇರ್ತಕ್ಕಂಥದ್ದನ್ನ ಜಾರಿಗೆ ತರಬೇಕು ಅನ್ಕೊಂಡಿದ್ದೀರಾ? ಇನ್ನು ನನ್ನ ಕಡೆ ಎಲ್ಲ ಆಗಿಲ್ಲ, ಅವನ್ನೆಲ್ಲ ಮಾಡಿ ಇದು ಮಾಡಬೇಕು ಅಂತ. ಕೆಲವೊಂದು ಮನೆ ವಸತಿಗಳು ಆಗಿಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ. ಓಕೆ ಸರ್, ಇಷ್ಟೊಂದು ಪ್ಲಾನ್ಗಳೆಲ್ಲ ಮಾಡ್ಕೊಂಡಿದ್ದೀರಾ. 2 ವರ್ಷ ಟರ್ಮಲ್ಲಿ ಒಂದು ಅರ್ಧ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸಬೇಕು ಅಂದ್ಕೊಂಡಿದ್ದೀರಾ ಸರ್. ನಿಮ್ಮ ಒಂದು ಗ್ರಾಮಕ್ಕೆ ಸ್ವಚ್ಛತೆ, ನಿರ್ಮಲ ಸ್ವಚ್ಛತೆ ಗ್ರಾಮಕ್ಕೆ ಯಾವ ರೀತಿ ಒಂದು ಕ್ರಮಗಳನ್ನ ಕೈಗೊಂಡಿದ್ದೀರಾ ಸರ್? ಅಂದ್ರೆ ಶೌಚಾಲಯಗಳ ಮೂಲಕ, ಚರಂಡಿ ವ್ಯವಸ್ಥೆಗಳ ಮೂಲಕ. ಮುಂಚೆನೆ ನಮ್ಮೂರು ನಿರ್ಮಲ ಗ್ರಾಮ ಅಂತ ಬಂದಿದೆ, ಆದ್ರೂ ಇನ್ನೂ ಸ್ವಲ್ಪ ಇದಿದೆ, ಎಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ. ಓಕೆ ಸರ್, ನಿಮ್ಮ ಒಂದು ಗ್ರಾಮದಲ್ಲಿ ಶಿಕ್ಷಣ ಇದೆ ಅಲ್ವಾ? ಆ ಶಿಕ್ಷಣಕ್ಕೆ ಯಾವ ರೀತಿ ಒತ್ತನ್ನು ನೀಡ್ತಾ ಇದ್ದೀರಾ? ಒಂದ್ ಕಡೆ ಎಲ್ಲ ಇದ್ದಿದೆ, ಎಲ್ಲ ಶಿಕ್ಷಣಕ್ಕೂ ಒಂದು, ಯಾಕಂದ್ರೆ ಅಲ್ಲಿ ಹೋಗಿ ಏನ್ ಯಾವ ರೀತಿ ಪಾಠಗಳು ಪ್ರವಚನಗಳು ಯಾವ ರೀತಿ ನಡೀತಾ ಇದ್ದೇವೆ, ಮತ್ತೆ ಊಟ ಯಾವ ರೀತಿ ಸಿಗ್ತಾ ಇದೆ ಶಾಲಾ ಮಕ್ಕಳಿಗೆ, ಬಿಟ್ಟಿರ್ತಕ್ಕಂಥ ಶಾಲಾ ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸ್ತಕ್ಕಂಥದ್ರ ಮೂಲಕ ಶಿಕ್ಷಣಕ್ಕೆ ಒಂದು ಆದ್ಯತೆಗಳನ್ನ ಕೊಡ್ತಾ ಇದ್ದೀರಾ. ಓಕೆ ಸರ್, ನಿಮ್ಮ ಒಂದು ಗ್ರಾಮದಲ್ಲಿ ನೀರಿನ ಸಮಸ್ಯೆಗಳು ಬಹಳಷ್ಟು ಕಂಡು ಬರ್ತಾ ಇದಾವೆ ಎಲ್ಲ ಕಡೆ ಸರ್. ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆ ಇತ್ತು, ಆ ಸಮಸ್ಯೆನ ಯಾವ ರೀತಿ ಒಂದು ಬಗೆಹರಿಸೋದ್ರಲ್ಲಿ ಕ್ರಮಗಳನ್ನ ಕೈಗೊಂಡ್ರಿ ಸರ್? ನಮ್ಮೂರಲ್ಲಿ ಬೋರಿನ ವ್ಯವಸ್ಥೆ ಇದ್ದಿಲ್ಲ, ಆದ್ರೂ ಎಲ್ಲ ವ್ಯವಸ್ಥೆ ಮಾಡಿ ಟ್ಯಾಂಕ್ಗಳ ವ್ಯವಸ್ಥೆ ಎಲ್ಲ ಆಗಿದಾವೆ. ಈಗಿನ ನೀರಿನ ವ್ಯವಸ್ಥೆನು ಚೆನ್ನಾಗಿದೆ. ಈಗ ಓವರ್ ಟ್ಯಾಂಕ್ ಇದೆ, ಇದೆ, ಇನ್ನೊಂದು ಮಾಡ್ಬೇಕಂತ ಇದ್ದಾರೆ. ಅದು ಹಾಕೊಳ್ಳಿ ನೀರಿನ ಸಮಸ್ಯೆನ ಬಗೆಹರಿಸೋದ್ರಲ್ಲಿ ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಇದ್ದೀರಾ. ಓಕೆ ಸರ್, ನಿಮ್ ನೆಕ್ಸ್ಟ್ ಒಂದು ಟಿಪಿಗೆ ಜೆಡ್ಪಿಗೆ ಒಂದು ಅವಕಾಶ ಏನಾದ್ರು ಕಲ್ಪಿಸ್ಬಂದ್ರೆ ಸರ್, ರಾಜಕೀಯದಲ್ಲಿ ಹೀಗೆ ಮುಂದುವರಿಯಕ್ಕೆ ಇಷ್ಟಪಡ್ತೀರಾ ಸರ್? ನೀವು ಬಂದ್ರೆ ಮಾಡ್ತೀವಿ. ಒಂದು ಜನಗಳ ಬೆಂಬಲ ಸಿಕ್ಕಿ, ಒಂದು ಜನಗಳ ಪ್ರೋತ್ಸಾಹ ಸಿಕ್ಕರೆ ರಾಜಕೀಯದಲ್ಲಿ ಒಂದು ಮುಂದುವರಿಯಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಓಕೆ ಸರ್, ನಿಮ್ಮ ಒಂದು ಗ್ರಾಮದಲ್ಲಿ ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ನಿಮ್ಮ ಗ್ರಾಮದ ಮತ ನೀಡಿದಂತ ಮತದಾರರ ಕಾರಣ, ಆ ಒಂದು ಮತದಾರರ ಮತ್ತೆ ನಿಮ್ಮ ನಡುವೆ ಯಾವ ರೀತಿ ಇದೆ ಸರ್ ಹೊಂದಾಣಿಕೆ, ಬಾಂಧವ್ಯಗಳು? ಚೆನ್ನಾಗಿದೆ, ನಮ್ಮ ಬಾಂಧವ್ಯ ಎಲ್ಲ ಚೆನ್ನಾಗಿದೆ. ಏನೇ ಒಂದು ಕೆಲಸ ಕಷ್ಟ ಅಂತ ಅಂದ್ರೂ ಕೂಡ ಅವರು ಒಂದು ಸ್ಪಂದಿಸ್ತೀರ ನೀವು. ಏನೇ ಒಂದು ಎಷ್ಟೊತ್ತಿನಲ್ಲೇ ಆದ್ರೂ ಕೂಡ ಒಂದು ರಾತ್ರಿ ಸಮಯದಲ್ಲೂ ಕೂಡ ಏನೇ ಸಮಸ್ಯೆ ಅಂದ್ರೆ ಅಲ್ಲಿಗೆ ಹೋಗಿ ಸಮಸ್ಯೆಗೆ ಸ್ಪಂದಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀರಾ. ಓಕೆ ಸರ್, ನಿಮ್ಮ ಒಂದು ನೆಕ್ಸ್ಟ್ ಈ ಗ್ರಾಮ ಪಂಚಾಯತಿಯಲ್ಲಿ ನಿಮ್ದೇ ಆದಂತ ಟೀಮ್ ಇದೆ ಅಲ್ವಾ? ಅಧ್ಯಕ್ಷರು ಮತ್ತೆ ನಿಮ್ಮ ಒಂದು ಟೀಮ್ಗಳ ನಡುವೆ, ಸದಸ್ಯರುಗಳ ನಡುವೆ ಬಾಂಧವ್ಯ ಯಾವ ರೀತಿ ಇದೆ ಸರ್?
ಚೆನ್ನಾಗಿದೆ, ಬಾಂಧವ್ಯ ಚೆನ್ನಾಗಿದೆ. ಅವರು ನಮ್ಮ ಏನಿದಾದ್ರು ಅವರು ಬಗೆಹರಿಸ್ತಾರೆ, ನಾವೆಲ್ಲ ಸಹಕರಿಸ್ತೀವಿ ಅಧ್ಯಕ್ಷಗಳಿಗೆ. ಮತ್ತೆ ಏನೇ ಒಂದು ಅನುದಾನಗಳನ್ನ ಬಂದ್ರು ಅದನ್ನ ಅವಶ್ಯಕತೆ ಯಾವ ಗ್ರಾಮಕ್ಕೆ ಇರುತ್ತೆ ಆ ಗ್ರಾಮಕ್ಕೆ ಫಸ್ಟ್ ಒಂದು ಪ್ರಾವಿಷನ್ ಕೊಡಬೇಕು. ಮತ್ತೆ ಏನೇ ಒಂದು ಡಿಸಿಷನ್ ತಂದ್ರು ಎಲ್ಲರೂ ಕೂತ್ಕೊಂಡು ನಂತರ ಒಂದು ಡಿಸಿಷನ್ ತಗೊಳ್ತಕ್ಕಂಥದ್ದು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಓಕೆ ಸರ್, ನಿಮ್ಮ ಒಂದು ಗ್ರಾಮದಲ್ಲಿ ಈಗ ನೀವು ಈ ಸ್ಥಾನಕ್ಕೆ ಬಂದಿದ್ದೀರಲ್ವಾ ಸರ್, ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ನೀವು ಮತ ನೀಡಿದಂತ ಮತದಾರ ಕಾರಣ ಅಂತ ನೀವು ಹೇಳಿದ್ರಿ ಸರ್. ಆ ಒಂದು ಜನತೆಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಒಂದು ಸಂದರ್ಭದಲ್ಲಿ? ನನ್ನ ಈ ಇದರಲ್ಲಿ ಅವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ಆದ್ರೆ ನನಗೆ ಎಲ್ಲ ಕೈ ಹಿಡಿದು ಇದು ನೋಡಿ ಅವರಿಗೆ ಒಂದು ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀರಾ? ಓಕೆ ಸರ್, ನಿಮ್ಮ ಒಂದು ರಾಜಕೀಯ ಜೀವನ ಇದೇ ರೀತಿ ಒಂದು ಸುಗಮವಾಗಿ ಒಂದು ಉಜ್ವಲ ಭವಿಷ್ಯ ಸಿಗ್ಲಿ, ಮತ್ತೆ ರಾಜಕೀಯದಲ್ಲಿ ಟಿಪಿಗೂ ಒಂದು ಜೆಡ್ಪಿಗೂ ಒಂದು ಅವಕಾಶ ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಒಂದು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ವಾಹಿನಿಯೊಂದಿಗೆ ಸಂದರ್ಶನದೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್.